ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಶವ ಪ್ರಸಾದ್. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ಬಿಸಿ ನಾಗೇಶ್ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಬಂದಾಗ ನಾವೆಲ್ಲರೂ ಕೂಡ ಇನ್ನು ಸಂಘದ ಶಾಖೆಗೆ ಹೋಗ್ತಾ ಇದ್ದಂತವ್ರು. ಚಿಕ್ಕಲಾಲ್ ಬಾಗ್ ಶಾಖೆನಲ್ಲಿ ಅರಳೆಪೇಟೆನಲ್ಲೇ ಇದ್ದಂತ ಕಾರ್ಯಾಲಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರ್ತಾ ಇದ್ವಿ. ಆಗ ಬೆಳಿಗ್ಗೆ ಹೊತ್ತು ಸಂಘದ ಶಾಖೆಗೆ ಬರ್ತಿದ್ರು, ವಿಶೇಷವಾಗಿ ಭಾನುವಾರ ನಡೆಯುವಂತ ಸಾಂಘಿಕಕ್ಕೆ ಬರ್ತಿದ್ರು. ಅವರೊಂದು ಶ್ರೀಮಂತ ಕುಟುಂಬದಿಂದ ಬಂದಿದ್ರು. ಇವತ್ತು ಬಹಳಷ್ಟು ಜನ ಶ್ರೀಮಂತರಿದ್ದಾರೆ, ಆದ್ರೆ ಆವತ್ತಿನ ದಿನಕ್ಕೆ ನಾಗೇಶ್ ಒಂದು ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಂತವ್ರು. ಕೊಬ್ಬರಿ ವ್ಯಾಪಾರಸ್ಥರವರು. ಅವ್ರ ತಂದೆ ಚಂದ್ರಶೇಖರಯ್ಯನವರು ತುಂಬಾ ಜನತಾ ಪರಿವಾರದಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ಆದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಬಂದಂತ ನಾಗೇಶ್ ಅವರು ತಾನು ಇಂಥ ಕುಟುಂಬದಿಂದ ಬಂದಿದ್ದೀನಿ ಅನ್ನುವಂತ ಯಾವುದೇ ಹಮ್ಮು ಬಿಂಬಗಳಿರ್ಲಿಲ್ಲ. ಅತ್ಯಂತ ಸಹಜವಾಗಿ ನಮ್ಮ ಜೊತೆನಲ್ಲಿ ಬೆರೀತಾ ನಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನು ಗಮನಿಸ್ತಾ ಅವ್ರು ನಮ್ಮ ಜೊತೆನಲ್ಲಿ ಇರ್ತಾ ಇದ್ರು. ಮತ್ತೆ ನಾವೆಲ್ಲರೂ ಓದುವಂತ ದಿನಗಳಲ್ಲಿ ಅವರು ಇಂಜಿನಿಯರಿಂಗ್ ಗ್ರಾಜುಯೇಟ್ BMS ಕಾಲೇಜ್ನಿಂದ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ರು. ಅವ್ರಿಗೆ ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ಪ್ರಭುತ್ವ ಇತ್ತು. ನಾವು ಕಾಮರ್ಸ್ ಸ್ಟೂಡೆಂಟ್ ಆಗಿ ಅದರಲ್ಲಿ ಕೆಲವಾರು ಲೆಕ್ಕಗಳನ್ನ ಅಕೌಂಟೆನ್ಸಿ ಬಗ್ಗೆ ಏನಾದ್ರು ಕೇಳಿತು ಅಂತಂದ್ರೆ ವಿಶೇಷವಾಗಿ ನಮ್ಗೆ ಭಾನುವಾರದೊತ್ತು ಸಂಜೆ ಹೊತ್ತು 1 ಗಂಟೆಗಳ ಕಾಲ ಕೂತ್ಕೊಂಡು ಪಾಠವನ್ನು ಹೇಳ್ಕೊಟ್ಟಿದ್ದು ಇವತ್ತು ನನಗೆ ನೆನಪಿದೆ. ಅಂದ್ರೆ ತಮ್ಮ ವಿದ್ಯಾರ್ಥಿ ದಶೆಯಿಂದಲೇನೆ ತಮ್ಮ ನಾಯಕತ್ವದ ಗುಣವನ್ನ, ಹಾಗೆ ಜೊತೆನಲ್ಲಿ ಇದ್ದಂತವ್ರನ್ನ ಜೊತೆಗೆ ಕರ್ಕೊಂಡು ಹೋಗುವಂತ ಗುಣ ಇತ್ತು. ಮಂತ್ರಿ ಆದಾಗ ಒಂದು ಘಟನೆ ನನ್ಗೆ ನೆನಪಿದೆ. ಆಗ ಅವರು ಟ್ರಾನ್ಸ್ಫರ್ ಪಾಲಿಸಿ ಒಂದು ಬಂದಿತ್ತು. ನಾನು ಒಂದು ಟ್ರಾನ್ಸ್ಫರ್ಗೆ ಇದಾಗುತ್ತಾ ನೋಡಿ ನಾಗೇಶ್ ಅವ್ರೆ ಅಂತ ಕೇಳಿದೆ. ಹಾಗೆ ನೋಡ್ತೀನಿ, ಆದ್ರೆ ಪಾಲಿಸಿಯಿಂದ ಹೊರಗಡೆ ಇದ್ರೆ ಖಂಡಿತ ನನ್ನ ಕ್ಷಮಿಸ್ಬೇಕು ನೀನು ಅಂತ ಹೇಳಿ ಆಮೇಲೆ ಅದಾಗ್ಲಿಲ್ಲ ಟ್ರಾನ್ಸ್ಫರ್. ಆದ್ರೆ ಹೇಳೋವಾಗ್ಲೇನೆ ಸ್ವೀಕರಿಸೋವಾಗ್ಲೇನೆ ಪಾಲಿಸಿಯ ಮ್ಯಾಟ್ರಿಕ್ಸ್ ನಿಂದ ಆಚೆ ನಾನು ಪ್ರಯತ್ನ ಮಾಡಕ್ಕಾಗಲ್ಲ, ಅದ್ರ ಒಳಗಡೆ ಇದ್ರೆ ಖಂಡಿತ ಮಾಡ್ಕೊಡ್ತೀನಿ ಅಂದ್ರು. ಅಂದ್ರೆ ಸ್ನೇಹ ಇದ್ದು ಇಷ್ಟು ವರ್ಷದ ಒಡನಾಟ ಇದ್ದಾಗ್ಲೂ ಸಹ ತನ್ನ ಚೌಕಟ್ಟನ್ನ ಮೀರಿ ಅವರೆಂದೂ ಕೂಡ ಕೆಲಸ ಮಾಡ್ಲಿಲ್ಲ. ಈ ರೀತಿಯ ಸಜ್ಜನ ಸರಳತೆಯ, ಮತ್ತೆ ತಿಪ್ಟೂರ್ನಿಂದ ಬೆಂಗಳೂರಿಗೆ ಓಡಾಡ್ಬೇಕು ಅಂತಂದ್ರೆ ಟ್ರೈನ್ ನಲ್ಲೇ ಓಡಾಡ್ತಾ ಇದ್ದಂತಹ, ಮತ್ತೆ ಮಿನಿಸ್ಟರ್ ಆದಾಗ್ಲೂ ಸಹ ನಮ್ಮೆಲ್ಲ ಹಳೆ ಮಿತ್ರರನ್ನ ಕರೆದು ಆರಾಮಾಗಿ ಚಹಾ ಸೇವಿಸ್ತಾ ಗಪ್ಪೆ ಹೊಡಿತಾ ಕಳೆದಂತ ದಿನಗಳನ್ನ ನಾವು ಮರೆಯಕ್ಕಾಗಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆ ಮುಂಬರುವಂತ ದಿನಗಳಲ್ಲಿ ಅಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ಲಿ ಅನ್ನುವಂಥದ್ದು ತಮ್ಮ ಮೂಲಕ ನಾನು ಭಗವಂತನಲ್ಲಿ ಮತ್ತೆ ಈ ರಾಜ್ಯದ ಜನತೆಗೆ ನಾನು ಕೇಳ್ಕೊತೀನಿ.